ಬಸವ ಕಲ್ಯಾಣ ನಗರದಲ್ಲಿ ಘನ ಸರ್ಕಾರದ ವತಿಯಿಂದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಇವತ್ತು ಒಟ್ಟು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಡೆ ಎಲ್ಲಿ ಅಲ್ಪಸಂಖ್ಯಾತರಿಗೆ ಅಭಿವೃದ್ಧಿ ಮಾಡಬೇಕು, ಎಲ್ಲಿ ಅಲ್ಪಸಂಖ್ಯಾತರು ತೊಂದರೆಯಲ್ಲಿದ್ದಾರೋ, ಮೂಲಭೂತ ಸೌಕರ್ಯಗಳಿಲ್ಲವೋ, ಸೌಕರ್ಯಗಳನ್ನು ಕೊಡೋದ್ರ ಮುಖಾಂತರ ಅವರಿಗೆ ಮೇಲೆತ್ತಬೇಕು ಅಂತಕ್ಕಂಥ ಸರ್ಕಾರದ ಉದ್ದೇಶದಿಂದ ಇವತ್ತು ನಾವೆಲ್ಲರೂ ಸೇರಿ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಆ ಕಾರ್ಯಕ್ರಮದ ಪ್ರಯುಕ್ತ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂಥ ನಗರಸಭೆಯ ಅಧ್ಯಕ್ಷರು, ಆತ್ಮೀಯ ಸಹೋದರರಾದಂಥ ಸಗೀರುದ್ದೀನ್ ಅವರೇ, ಇನ್ನೋರ್ವ ಅಲ್ಪಸಂಖ್ಯಾತರ ಜಿಲ್ಲೆಯ ಅಧಿಕಾರಿಗಳಾದಂಥ ಬಳಿರಾಮ್ ಅವರೇ, ಆತ್ಮೀಯ ಸ್ನೇಹಿತರು CP ಅವರಾದಂಥ ಅಲಿ ಸಾಹೇಬ್ರೆ, ಹಾಗೂ ಇನ್ನೋರ್ವ ಸ್ಟೇಟ್ ಹ್ಯಾಬಿಟೇಟ್ ಅಧಿಕಾರಿಗಳಾದಂಥ ನಾಗಶನ್ ಅವರೇ, ಪಾಟೀಲ್ ಅವರೇ, ಹಾಗೂ ಗುತ್ತಿಗೆದಾರರಾದಂಥ ಅನ್ವರ್ ಅವರೇ, ಮೂಸಾ ಅವರೇ, ಇನ್ನೋರ್ವ ಆತ್ಮೀಯ ಸಹೋದರರು ಹಿರಿಯರಾದಂಥ ಅಮೀರ್ ಸೇಠ್ ಅವರೇ, ಮುಗ್ದುಮ್ ಸೇಠ್ ಅವರೇ, ಹಾಗೂ ರಬ್ಬಾನಿ ಸಾಹೇಬ್ರೆ, ಚಾಂದ್ ಪಾಷಾ ಸಾಹೇಬ್ರೆ, ಡಾಕ್ಟರ್ ಖದೀರ್ ಅವರೇ, ನಗರಸಭೆ ಸದಸ್ಯರಾದಂಥ ಪವನ್ ಗಾಯಕ್ವಾಡ್ ಅವರೇ, ಹಾಗೂ ಲಿಂಗರಾಜ್ ಶಾಶೆಟ್ಟಿ ಅವರೇ, ಸಲ್ಮಾನ್ ಅವರೇ, ಕಿರಣ್ ಆರ್ಯ ಅವರೇ, ವೇದಿಕೆ ಮೇಲೆ ಆಸೀನರಾದಂಥ ಯಾರ್ದಾರ ಹೆಸರು ಬಿಟ್ಟಿದಂದ್ರೆ, ಹಾಗೂ ಕಾರ್ಯಕ್ರಮದ ನಿರೂಪಕರಾದಂಥ ಹುಜೂರ್ ಪಾಷಾ ಅವರೇ, ಹಾಗೂ ಈ ಕಾರ್ಯಕ್ರಮದ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂಥ ಆಸಿಫ್ ಹಾಜಿ ಅವರೇ, ಹಾಗೂ क्षमिसಬೇಕು अनवर बोसिया साहब रे, आप पीछे सब नहीं देखा हूँ, जितना कोशिश किया हूँ सबका नाम लेने. ನಿಮ್ಮೆಲ್ಲರಿಗೂ ಮೊಟ್ಟ ಮೊದಲಿಗೆ ತಾವೆಲ್ಲರೂ ನಂಬತಕ್ಕಂಥ ಪವಿತ್ರ ಹಬ್ಬ ರಂಜಾನ್ ಹಬ್ಬದ ಮೊಟ್ಟ ಮೊದಲ ಗಂಟೆ ತಾವೆಲ್ಲರೂ ನಂಬತಕ್ಕಂಥ ಪವಿತ್ರ ಸ್ಥಳ ಈದ್ಗಾ ಮೈದಾನದಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶ ನನಗೆ ಕೊಟ್ಟಿದ್ದಕ್ಕಾಗಿ ಹಾಗೂ ವಿಶೇಷವಾಗಿ ಮೊಟ್ಟ ಮೊದಲಿಗೆ ತಮ್ಮೆಲ್ಲರಿಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ. ಇನ್ನೇನು 2 ನಿಮಿಷದಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ, ಯಾಕಂದ್ರೆ ಮುಂದೆ ತಮ್ಮ ಪವಿತ್ರ ಕಾರ್ಯಕ್ಕೆ ತಾವು ಹೋಗ್ಬೇಕಂತೇಳಿ ನನಗೆ ಈಗಾಗಲೇ ತಾವು ತಿಳಿಸಿದ್ದೀರಿ. ಸ್ನೇಹಿತರೆ, ನಾನು 2ನೇ ಬಾರಿಗೆ ಬಸವ ಕಲ್ಯಾಣದ ಶಾಸಕನಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ಇವತ್ತು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಮಾಡಿದ್ದೇನೆ. ಸಂಬಂಧಪಟ್ಟಂಥ ಗುತ್ತಿಗೆದಾರರಿಗೆ ಅವರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಈ ಕೆಲಸ ಅತ್ಯಂತ ಕಾಳಜಿಯಿಂದ, ಕಳಕಳಿಯಿಂದ, ಕ್ವಾಲಿಟಿ ಕೆಲಸ ಆಗಬೇಕು. ನೀವೆಲ್ಲಿ ಕೆಲಸ ಮಾಡ್ತೀರಿ ಮಾಡಿ ಬಿಟ್ಟು ಹೋಗೋದಿಲ್ಲ, ಅದಕ್ಕೆ ಕ್ಯೂರಿಂಗ್ನೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ಬೇಕಂತೇಳಿ ಈಗಾಗಲೇ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಮತ್ತು ವಿಶೇಷವಾಗಿ ಎಲ್ಲ ಕೆಲಸಗಳನ್ನು ಕೂಡ, ಇದು ಒಂದೇ ಅಂತಲ್ಲ, ಯಾವುದೇ ಕೆಲಸನೂ ಕೂಡ ಅಷ್ಟೇ ಕಾಳಜಿಯಿಂದ ಮಾಡ್ತಕ್ಕಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ಇನ್ನೂ ನಿಮ್ಮ ಸಮಾಜದವರಿಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ಅಮೀರ್ ಸೇಠ್ ಅವರು ಅವಾಗ ಒಂದೇ ಸವ ನನಗೆ ಹೇಳ್ತಾ ಇರ್ತಾರೆ, ಅಲ್ಲಿ ಕೆಲಸ ಮಾಡಬೇಕು, ಇಲ್ಲಿ ಕೆಲಸ ಮಾಡ್ಬೇಕಂಥೇಳಿ. ಇವತ್ತು ನಾನು ಶಾಸಕನಿರ್ಬೋದು, ನಿಮ್ಮೆಲ್ಲರಿಗೂ ಗೊತ್ತದ ಸರ್ಕಾರ ನಂದಿಲ್ಲ, ಆದರೂ ಕೂಡ ಕೈಲಾದಷ್ಟು ಕೆಲಸ ಮಾಡ್ತಕ್ಕಂಥದ್ದು ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ತಮ್ಮ ಸಮಾಜದ ಏಳಿಗೆಗಾಗಿ, ಅಭಿವೃದ್ಧಿಗಾಗಿ ಈ ನೆಲದ ಶಾಸಕನಾಗಿ ನಾನು ಏನು ಕೆಲಸ ಮಾಡಬೇಕೋ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೇನೆ. ಹಾಗಾಗಿ ಮತ್ತೊಮ್ಮೆ ಈ ಸಂಬಂಧಪಟ್ಟಂಥ ಇಲಾಖೆಯವರು ಕೂಡ, ಯಾಕಂದ್ರೆ ಈ ಸರ್ಕಾರದೊಳಗೆ ಅನೇಕ ಗ್ಯಾರಂಟಿ ಸ್ಕೀಮ್ಗಳಿಗೆ ದುಡ್ಡು ಹೋಗೋದ್ರಿಂದ ಅಭಿವೃದ್ಧಿಗೆ ದುಡ್ಡು ಸಿಗ್ತಕ್ಕಂಥದ್ದೇ ಭಾಳ ವಿರಳ.
ಅದಕ್ಕಾಗಿ ನಮ್ಮ ಪ್ರತಿಯೊಬ್ಬ ಒಂದು विधानसभा मतक्षेत्रಕ್ಕೆ एक एक विधानसभा क्षेत्र को 3-3 करोड़ दिए गए साहब, एक क्षेत्र के लिए कहीं 6 करोड़ भी दिए, 5 करोड़ भी दिए, वो होते रहता। अपने सरकार में भी हो गए, ये सरकार में भी होते, वो तो मैं गलती नहीं बोल सकता हूँ। ಹಾಗಾಗಿ ಈ ಬಂದಂಥ ದುಡ್ಡು ಈ 3 ಕೋಟಿ ಕೆಲಸ, ಯಾಕಂದ್ರೆ ನಾವೀಗ ವಾರ್ಡ್ ನಂಬರ್ ಲಿಂಗರಾಜಣ್ಣ ಯಾವ ವಾರ್ಡಿಗೆ ಹೋಗಿದ್ದೋ ಫಸ್ಟ್ ಅಲ್ಲಿ ಹೋಗಿ ಪೂಜೆ ಮಾಡಿದೇವಲ್ಲ, ಅರ್ಫಾತ್ ಕಾಲನಿ, ಒಳ್ಳೆ ಸುಂದರ ಮನೆಗಳು ಕಟ್ಟ್ಯಾರಲ್ಲಿ, ಮಕ್ಕಳಿಗೆ ಆಡ್ಲಿಕ್ಕೆ ಒಂದು ಗ್ರೌಂಡ್ ಇಲ್ಲ, ಗಾರ್ಡನ್ ಇಲ್ಲ, ಒಂದೇ ಸೌಂಡ್ ಧೂಳು ಹಾರ್ಲತ್ತದ, ಚಂದ ಹೋಲಕ್ಕೆ ರೋಡ್ ಇಲ್ಲ, ಆಮೇಲೆ ಇನ್ನೊಂದು ಏನಾಗ ಆದತ್ ಏನಪ್ಪ ಅಂದ್ರೆ ಮಂದಿಗೆ ಕಬ್ಜಾ ಮಾಡ್ಕೊಂಬದು। मैं हाथ जोड़ के विनती करता हूँ, मैं किसी का दुश्मन नहीं हूँ, मैं गद्दारों का दुश्मन हूँ। अच्छे लोगों को मैं सपोर्ट करता हूँ, अच्छे लोगों के साथ मैं हूँ। सरकार का आस्ती हड़प करना, रातों रात फेक डॉक्यूमेंट्स करके कब्जा करना, ये अच्छा नहीं है। अगर ये कुरान में भी अगर बोलता है तो बोल सकते हैं आप मेरे को, है नहीं? कुरान इसको मंजूर है क्या? नहीं है। गद्दार काम के लिए कभी भी कुरान मंजूर नहीं है। कुरान में मदद करना, दान करना, ये बोलते हैं कुरान। इसलिए मैं हाथ जोड़ के विनती करता हूँ, उधर जिधर ओपनिंग के लिए गए थे छोटे बच्चे थे, उनको खेलने के लिए जगह नहीं। अच्छे अगर उनको आप फैसिलिटीज दिए तो, ग्राउंड दिए तो, गार्डन दिए तो, आज नहीं तो कल वो इंडियन क्रिकेट में जा सकते। तुम 1 फीट किसी का जगह हड़प करके क्या कर सकते? कुछ भी नहीं। ये जीवन शाश्वत नहीं है। ಹಾಗಾಗಿ ದಯಮಾಡಿ ನಾನು ಹೇಳ್ತಕ್ಕಂಥದ್ದಲ್ಲಿ ನೋಡಿದ್ರೆ ನನಗೆ ಒಂದೊಂದು ರೋಡ್, एक रोड साहब 12 फीट 15 फीट आप भी थे सेठ, वो क्या रोड, मेरे को बहुत ये हो रहे हो। मैं पहली बार गया था उधर, पहली बार मैं देखे मेरे को बहुत ये हो गया। ದಯಮಾಡಿ, ಯಾಕಂದ್ರೆ ಇವತ್ತು ನಾನು ಇನ್ನೂ ಮಾತಾಡಬೇಕಂದ್ರೆ ಸಮಯ ಇಲ್ಲ, ಜಾಸ್ತಿ ಮಾತಾಡಲ್ಲ ನಾನು। ದಯಮಾಡಿ ಯಾರೇ ಇರಲಿ, ಅವರು ಯಾವುದೇ ಜಾತಿ ಯಾವುದೇ ಧರ್ಮ ಯಾರೇ ಇರಲಿ, ಯಾರು ಒಳ್ಳೆ ಕೆಲಸ ಮಾಡ್ತಾರೋ, ಯಾರು ಈ ಸಮಾಜದ ಒಳಿತಿಗಾಗಿ ಕೆಲಸ ಮಾಡ್ತಾರೋ, ಯಾರಿಗಾರೆ ಒಬ್ಬ ಒಳ್ಳೆಯವರಿಗೆ ಏನಾದರೂ ನನ್ನಿಂದ ತೊಂದರೆ ಆಗಿತ್ತಂದ್ರೆ ಹೇಳಿ, ನಾನು ಕೈ ಮುಗಿದು ಕ್ಷಮೆ ಕೇಳ್ತೀನಿ, ನಾನು ಯಾರಿಗಾರೆ ತೊಂದರೆ ಆಗಿತ್ತಪ್ಪ ಅಂತ। ಅದಕ್ಕಾಗಿ ದಯಮಾಡಿ ನನ್ನ ಬಗ್ಗೆ ಏನಾದರೂ ತಪ್ಪು ಕಲ್ಪನೆ ಇದ್ದರೆ ತಲೆಯನ್ನು ತೆಗೆದು ಹಾಕ್ರಿ। ನಾನು ಒಳ್ಳೆಯವರಿಗೆ 100ಕ್ಕೆ 100 ಸಪೋರ್ಟ್ ಮಾಡ್ತೀನಿ। ಒಳ್ಳೆಯ ವಾತಾವರಣ ಇಲ್ಲಿ ನಿರ್ಮಾಣ ಆಗಬೇಕು, ಕೆಟ್ಟವ್ರ ಸಂಖ್ಯೆ ಕಡಿಮೆ ಆಗಬೇಕು, ಒಳ್ಳೆಯವ್ರ ಸಂಖ್ಯೆ ಜಾಸ್ತಿ ಆಗಬೇಕು, ಇಷ್ಟೇ ಉದ್ದೇಶ, ಮತ್ತೇನಿಲ್ಲ। ಅದಕ್ಕೆ ಬಿಟ್ಟರೆ ಬೇರೆ ಏನಿಲ್ಲ। ಹಾಗಾಗಿ ನಿಮಗೆ ಸಲುವಾಗಿ, ನಿಮ್ಮ ಸಮಾಜ ಸಲುವಾಗಿ ಅಮೀರ್ ಶೇಠ್ ಹೇಳಿದ್ರು, ಅಲ್ಲೊಂದು ದರ್ಗಾ ನಡೆದಿತ್ತು, ಹೊಸ ಕನ್ಸ್ಟ್ರಕ್ಷನ್ ನಡೆದ, ಅದ್ರ ಎದುರಿನ ಗಾರ್ಡನ್ ಕೆಲಸ ಜಲ್ದಿ ಚಾಲು ಮಾಡಿಸ್ಕೊಡ್ರಿ ಅಂತ ಹೇಳಿದ್ರು, ಅದು 100ಕ್ಕೆ 100 ಜಲ್ದಿ ಚಾಲು ಮಾಡಿ ಸುಂದರ ಮಾಡಿಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ। ಹಾಗಾಗಿ ಯಾವತ್ತೂ ನಿಮ್ದೇನಾರ ಕೆಲಸ ಇತ್ತು, ನಿಮ್ದೇನಾರ ಆಪತ್ತಿತ್ತು, ನನಗೆ ಬಂದು ಸಂಪರ್ಕ ಮಾಡಿದ್ರೆ ನಿಮ್ಮೊಬ್ಬ ಸಹೋದರನಾಗಿ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತೀನಿ। ಮತ್ತೊಮ್ಮೆ ಈ ಕೆಲಸ ಒಳ್ಳೆ ರೀತಿಯಿಂದ अच्छे काम करके देना है भाई अनवर भाई आपको। ಮತ್ತೊಂದು ಸಲ ತಮ್ಮೆಲ್ಲರಿಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿ ನನ್ನ 2 ಮಾತು ಮುಗಿಸ್ತೇನೆ। ಧನ್ಯವಾದಗಳು। आपके सपने हमारे अपने, न्यू स्टार डेवलपर्स प्राइवेट लिमिटेड कंपनी। Modern Men's Parlor, Tattoo Studio, Body Massage, Haircut and Marriage Setup for boys done here. Knowledge Park, the Creative School for Quality and Innovative Education। करें एक बेहतर कल की शुरुआत आज से।